ಮಾರ್ನಿಂಗ್. ಈಗ 5 ಗಂಟೆ ಆಗೈತೆ. ಜಳಕದ ನೀರು ಮತ್ತು ಕುಡಿಯೋದು ಬಿಸಿನೀರು ಹಾಕಿಬಿಟ್ಟೇನೆ. ಸ್ವಲ್ಪ ಬೈಬಲ್ ಓದಿ ಆಮೇಲೆ ಅಡುಗೆ ಎಲ್ಲ ಮಾಡಿ ತಗೊಳ್ಳೋದು. ಇವತ್ತು ವಾಕಿಂಗು ಸೈಕ್ಲಿಂಗ್ ಹೋಗ್ಬೇಕು. ಮಕ್ಕಳು ಹಸ್ಬೆಂಡು ಇನ್ನೂ ಮಲ್ಕೊಂಡಾಗ ಅವ್ರು ಹೇಳೋಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿಡ್ತೀನಿ. ಬೆಳಗಾಗೈತಿ. ಸ್ವಲ್ಪ ಬಿಸಿನೀರು ಕುಡಿಯೋಕಂದ್ರೆ ಬಿಸಿನೀರು ಕುಡಿದು ಇವತ್ತು ವಾಕಿಂಗ್ ಹೋಗಿ ಬಂದು ಅಡುಗೆ ಮಾಡ್ಬೇಕು ಅಂದ್ಕೊಂಡೇನಿ. ಯಾಕಂದ್ರೆ ಮತ್ತು ಸ್ವಲ್ಪ ಲೇಟ್ ಆದ್ರೆ ಅದೊಂದು ಬೇರೆ ಫೀಲ್ ಬಂದುಬಿಡ್ತೈತಿ. ಫಸ್ಟ್ ವಾಕಿಂಗ್ ಮುಗಿಸಿ ಅಡುಗೆ ಮಾಡಿ ಆಮೇಲೆ ಸೈಕಲ್ ಹೊಡೆಯೋಕೆ ಹೋಗ್ತೇನೆ. ಈಗ ವಾಕಿಂಗ್ ಮುಗಿಸ್ಕೊಂಡು ಬಂದೆ. ಇವತ್ತು 1 ಅವರ್ 15 ಮಿನಿಟ್ಸ್ ಆಯಿತು. 340 ಕ್ಯಾಲರಿ ಬರ್ನ್ ಆಗೈತಿ. ಈಗ ಸ್ವಲ್ಪ ಸ್ನಾನ ಮಾಡಿ ಅಡುಗೆ ಎಲ್ಲ ಮಾಡ್ತೀನಿ. ಮತ್ತು ರಾಗಿ ರೊಟ್ಟಿ ಆಮೇಲೆ ಸೋರೆಕಾಯಿ ಪಲ್ಯ ಒಳಗೆ ಒಂದು ಸ್ವಲ್ಪ ತೊಗರಿ ಇದು ಹೆಸರು ಬೇಳೆ ಹಾಕಿ ಆಮೇಲೆ ಮಕ್ಕಳಿಗೆ ಇವತ್ತು ಬ್ರೆಡ್ ಆಮ್ಲೆಟ್ ಇಲ್ಲ ಬ್ರೆಡ್ ಜಾಮ್ ಕೊಡ್ತೀನಿ. ಇದು ನೋಡಿರಿ ಇವತ್ತಿಂದ ವಾಕಿಂಗ್ 1 ಅವರ್ 20 ಮಿನಿಟ್ಸ್ ನಡೆದೇನೆ. 6.3 ಕಿಲೋಮೀಟ್ರ್ 350 ಕ್ಯಾಲರಿ ಬರ್ನ್ ಆಗೈತಿ. ಇವ್ರಿಗೆ ಏನೋ ಬ್ರೇಕ್ಫಾಸ್ಟ್ ಬೇಡ ಅನ್ನತ್ತಾರೆ ಇವತ್ತು. ಅದಕ್ಕೆ ಬ್ರೆಡ್ ಜಾಮ್ ಮಾಡೇನಿ. ಬ್ರೆಡ್ ಆಮ್ಲೆಟು ಬೇಡ ಅಂದರೆ ಸೊ ಅದಕ್ಕೆ ಬ್ರೆಡ್ 2 ಬ್ರೆಡ್ ಇಷ್ಟೈತೆ. ಇವರೆಲ್ಲ ಲಘು ರೆಡಿ ಆಗ್ಯಾರು. ಇನ್ನು ವಾಟರ್ ಬಾಟಲ್ ಇಟ್ಕೊಂಡು ನಾನು ಒಂದು ಸ್ವಲ್ಪ ಪುಳಿಯೋಗರೆ ಮಾಡತ್ತೇನೆ. ಆಮೇಲೆ ಡ್ಯಾಡಿ ಕರಾತದ ನೋಡಿ ಶೋನ. ಇಲ್ಲಿ ರೈಸ್ ಇಟ್ಟೇನಿ, ಇಲ್ಲಿ ಗ್ರೀನ್ ಟೀ ಇಟ್ಟೇನಿ, ಪುಳಿಯೋಗರೆ ಮಾಡತ್ತೇನೆ ಪ್ಲಸ್ ಮೊಸರನ್ನ ಮಾಡತ್ತೇನೆ. ಯಾಕಂದ್ರೆ ಡಾಲಿಗೆ ಒಂದು ಸ್ವಲ್ಪ ಹೊಟ್ಟಿಗೆ ಇಟ್ಟೈತಿ. ಬಾತ್ರೂಮ್ದಾಗ ಆಯ್ತು ನಾವು ಈ ಪುಳಿಯೋಗರೆ ಒಗ್ಗರಣೆ ಕೊಟ್ಟೇನೆ. ಅದರ ಮನೆ ಒಳಗೆ ಮಾಡಿ ಕೊಡ್ಬೇಕು ನಾನು ಮಾಡಿರ್ತೇನೆ. ಇದಕ್ಕೆ ಜಸ್ಟ್ ಅನ್ನ ಕಲಿಸಿದ್ರೆ ಸಾಕು. ಆಮೇಲೆ ಶೋನಲ್ಲಿ ಶಾಂಡ್ಗೆ ಇಷ್ಟ, ಶಾಂಡ್ಗೆ ಕರೆದಿಟ್ಟೇನೆ ಪುಳಿಯೋಗರೆ ಜೊತೆ. ರೆಡಿ ಐತಿ. ಬಾಕ್ಸಿಗೆಲ್ಲ ಹಾಕಿದ್ವಿ. ಶೋನಾ ತೋಮ ಬಾಕ್ಸ್ ನಿಂದಿಲ್ಲ ರಜಾ. ಇವ್ರು ಡ್ಯಾಡಿ ಬಾ ಮತ್ತು ನಿಂಗೆ ಭಾಳ ಇಷ್ಟ ಇದ್ರೆ ಹೋಗ್ಬಾ. ಶೋನಾ ನೋಡಿಲಿ ಸ್ಪೂನ್ ಅದೆಲ್ಲ ಐತೇನೆ. ನನ್ನ ಜವಾಬ್ದಾರಿ ಮುಗೀತ. ನಿಮ್ದು ನೀವು ಇಟ್ಕೊಂಡು ಹೋಗ್ರಿ. ಡ್ರೈ ಫ್ರೂಟ್ಸ್ ಇಡ್ಬೇಕಾ? ನಾಷ್ಟಾಕ್ಕೆ ಬ್ರೆಡ್ ಆಮ್ಲೆಟ್ ಮಾಡತ್ತೀನಿ. ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ, ಆಯಿತು ಕರಿಬೇವು, ಸುಮ್ಮಿಟ್ಟರು 2 ಬ್ರೆಡ್ಡು ಇದು ಮಾಡ್ತೇನೆ, ರೋಸ್ಟ್ ಮಾಡ್ತೇನೆ. ಹಾಂ ಬಂದೆಮ್ಮ. ಇಲ್ಲಿ ಸೈಡಿಗೆ ಹಾಲು ಕಾಯಕ್ಕಿಟ್ಟೇನೆ. ಅಷ್ಟಂದ್ರೆ ಇದು ತತ್ತಿ ಎಲ್ಲ ಇದು ಮಾಡ್ಕೊಂಡು ಹಾಕ್ಕೊತೇನೆ.
ಇದ್ರೊಳಗೆ ಹಸಿ ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಅಷ್ಟು ಹಾಕ್ಕೊಳತ್ತೀನಿ. ಕರಿಬೇವು ತೋರಿಸ್ತೇನೆ ನಾನು ನಿಮ್ಗೆ ಆ ಟಿಪ್ಸ್. ನನಗಂತೂ ಭಾಳ ಸೇರ್ತೇನೆ, ನಮ್ಮ ಅಕ್ಕ ಕಲಿಸಿದ್ದು. ತಿನ್ನಕ್ಕೆ ಭಾರಿ ಮಜಾ ಅನ್ನಿಸ್ತೈತೆ. ಬ್ರೆಡ್ ಭಾಳ ಗಟ್ಟಿ ಇರಬಾರ್ದು, ಜಸ್ಟ್ ಸ್ವಲ್ಪ ಇದಾದರೂ ಸಾಕು. ಈಗ ನೋಡಿರಿ, ಫಸ್ಟ್ ಎಣ್ಣೆ ಹಾಕಾಕ್ತೇನೆ. ಇದು ಎಣ್ಣೆ ಫುಲ್ ಬಿಸಿ ಆಗಿರ್ತದಲ್ಲ, ಇದಕ್ಕೆ ಇವು ಕರಿಬೇವು ಹಾಕ್ಬೇಕು. ಈಗ ನೋಡ್ರಿ ಅವೆಲ್ಲ ಕರುಮ್ ಆಗ್ಯಾವಲ್ಲ. ಬಂದೆ ನನ್ನ ಮಗಳು ಸ್ಕೂಲ್ಗೆ ಹೋಗಿಲ್ಲ, ಅದು ಇದು ಅಂದ್ಕೊಂಡು ಫುಲ್ ನಾನು ಬಿಸಿ ಮಾಡಿಬಿಡ್ತ. ಈಗ ನೋಡ್ರಿ ಇದು ಆಮ್ಲೆಟ್ ಹಾಕ್ತೀನಿ. ನನಗೆ ಅಷ್ಟು ದಪ್ಪ ಇಷ್ಟ ಆಗಲ್ಲ, ಸ್ವಲ್ಪ ಸ್ಪ್ರೆಡ್ ಮಾಡೋದು. ಇವತ್ತು ಮಾರ್ಕೆಟ್ಗೆ ಹೋಗ್ಬೇಕಾಗಿತ್ತು ಆ್ಯಕ್ಚುಲಿ. ಈ ಕೊತ್ತಂಬರಿ ಅದೆಲ್ಲ ಖಾಲಿಗೆ ತರಬೇಕು, ಆಮೇಲೆ ರಾಗಿ ಹಿಟ್ಟೆಲ್ಲ ಇದಾಗೈತಿ, ನಿಲ್ಸ್ಕೊಂಡು ಬರಬೇಕು. ನಿಮ್ಮ ಸ್ನ್ಯಾಕ್ಸ್ ಬಾಕ್ಸ್ ಒಳಗೆ ಐತೆ ನೋಡ್ರಿ. ಇವು ನೋಡ್ರಿ, ಕರಿಬೇವೆಲ್ಲ ಮ್ಯಾಲೆ ಫ್ರೈ ಆಗಿದ್ದು ಹಿಂಗೆ ಆಗ್ತಾವೆ. ಇವು ಬ್ರೆಡ್ ಜಸ್ಟ್ ಬೆಚ್ಚಗೆ ಆಗೋ ಸಲುವಾಗಿ ಇಡಾಕ್ತೀನಿ. ಇನ್ನೂ ಒಂದು ಇದೊಂದು ಇಡ್ತೇನೆ, ಯಾಕಂದ್ರೆ ಹಾಕಿ ಮತ್ತು ನಾನು ತಿನ್ನುವಾಗ ಬರೋ ಥರ ಗ್ಯಾರಂಟಿ. ಅಲ್ಲೇ ಐತೆ ನೋಡಿ ಬಂಗಾರ. ಸ್ಯಾಂಡ್ವಿಚ್ ಜೊತೆ ನಡು ಆಮ್ಲೆಟ್ ಹಾಕೋದ್ರಿಂದ ಮಸ್ತ್ ಇರ್ತೈತಿ. ನಮ್ಮದು ಬ್ರೆಡ್ ಆಮ್ಲೆಟ್ ರೆಡಿ ಆಯ್ತು. ಗ್ಯಾಸ್ ಇದಾಗ್ಬಿಡ್ತೈತೆ ಅನ್ಸೋದು. ಇದೇ ನಮ್ಮದು ಇವತ್ತಿನ ನಾಷ್ಟ, ಏಕ್ದಮ್ ಕ್ವಿಕ್ ಆ್ಯಂಡ್ ಹೆಲ್ದಿ. ಭಕ್ತನ ಮಸಾಲೆ ಈಗ ನೋಡ್ರಿ, ಇವ್ರಿಗೆ ಪುಳಿಯೋಗರೆ ಮಾಡಿ ಡಬ್ಬೆ ಕಟ್ಟಾನೆ. ರಾತ್ರಿ ಊಟಕ್ಕೆ ಸೋರೆಕಾಯಿ ಪಲ್ಯ ಮಾಡೋದೈತಿ. ಸೊ ಇದೊಂದು ಸೋರೆಕಾಯಿ ಐತಿ, ಉಳ್ಳಾಗಡ್ಡಿ ಟೊಮ್ಯಾಟೊ ಎಲ್ಲ ಕಟ್ ಮಾಡಬೇಕು, ಮಾಡತ್ತೀನಿ. ಇದು ನಾಟಿ ಸೋರೆಕಾಯಿ ಅಂತಾರೆ ಈ ಸೈಡ್. ಇದು ಹಿಂಗೆ ರೌಂಡ್, ಆಮೇಲೆ ಇದೇ ಥರ ಶೇಪ್ ಇರ್ತೈತಿ. ಅಂದರೆ ಇದ್ರೊಳಗೆ ನಮಗೆ ಭಾಳ ವೇಸ್ಟ್ ಆಗಿಲ್ಲ. ನಾರ್ಮಲ್ ಓದಿದ್ರೆ ಒಳಗಿನ ಬೀಜ ಅದು ಇದು ಆಗ್ತೈತಿ, ಆಮೇಲೆ ಮ್ಯಾಲಿನ ಪೀಲ್ ಆಫ್ ಮಾಡ್ತೇನೆ. ಇದ್ರೊಳಗೆ ಒಳಗಿನ ನಡು ಅದು ಪಲ್ಪ್ ಜಾಸ್ತಿ ಇರ್ತೈತಿ. ಫ್ರೆಶ್ ಐತೆ ನೋಡ್ರಿ, ಎಕ್ದಮ್ ಎಣ್ಣೆ ತಂದಾಗ ಹೂವು ಇರ್ತದೆ. ಈಗಷ್ಟು ತುಂಬ ಕಟ್ ಮಾಡೇನೆ. ಇದು
ಸೋರೆಕಾಯಿನ ಚೆನ್ನಾಗಿ ಕಟ್ ಮಾಡ್ಕೊತೇನೆ, ಮ್ಯಾಲಿಂದೆಲ್ಲ ಸೊಪ್ಪೆ ತೆಗೆದು. ಫಸ್ಟಿಗೆ ನೋಡ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಆಮೇಲೆ ಹೆಸರು ಬೇಳೆ ಒಂದು ಸ್ವಲ್ಪ 1 ಅವರ್ ನೆನೆಸ್ಕೊಂಡು ಇಟ್ಕೊಂಡೇನು ಮೊದಲು. ಇದು ಆ್ಯಕ್ಚುಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇದು ಲಂಚ್ ಬಾಕ್ಸ್ಗೆ ಮಾಡ್ಬೇಕು ಅಂದ್ಕೊಂಡೆ, ಸ್ವಲ್ಪ ಲೇಟ್ ಆತ ಮಾಡೋದಾಗಲಿಲ್ಲ, ಅದಕ್ಕೆ ಅವ್ರಿಗೆ ಪುಳಿಯೋಗರೆ ಮಾಡಿದೆ. ಈಗ ನೋಡಿರಿ ಫಸ್ಟ್ ಇದಕ್ಕೆ ಉಳ್ಳಾಗಡ್ಡಿ ಹಾಕ್ತೇನೆ. ಕಡ್ಲಿ ಬೇಳೆನೂ ಹಾಕ್ಬೋದು, ಇದು ಹೆಸರು ಬೇಳೆನೂ ಹಾಕ್ಬೋದು, ಯಾವುದಾದ್ರೂ ಓಕೆ. ಟೊಮೆಟೊ ಹಾಕಾಗುತ್ತೇನೆ. ಇದ್ರ ಜೋಡಿ ರೊಟ್ಟಿ ಚಪಾತಿ ಎಲ್ಲನೂ ಚಲೋ ಅನ್ಸುತ್ತೆ, ರಾಗಿ ರೊಟ್ಟಿ ಜೋಳದ ರೊಟ್ಟಿ ಎಲ್ಲನೂ ಚಲೋ ಅನಿಸ್ತವೆ. ಆಮೇಲೆ ಇದು ಸೋರೆಕಾಯಿ ಒಳಗೆ ನೀರಿನ ಅಂಶ ಭಾಳ ಇರ್ತೈತಿ, ಆರೋಗ್ಯಕ್ಕೂ ಚಲೋ ಅದು. ಅದಕ್ಕೆ ನೀರು ಹಾಕೋದೇನ ಮತ್ತೆ ಬೇಕಾಗಿಲ್ಲ. ಈಗ ನೋಡ್ರಿ ಬ್ಯಾಳೆ ಹಾಕ್ತೀನಿ. ಬ್ಯಾಳೆ ಒಂದು ಸ್ವಲ್ಪ ನೀರಿನ ಅಂಶ ಇರ್ತೈತಲ್ಲ, ಅದು ಫ್ರೈ ಆಗ್ತಾ ಲಾಸ್ಟ್ ಆಗಿ ಸ್ವಲ್ಪ ಸಾಲ್ಟ್ ಹಾಕ್ತೇನೆ, ಸ್ವಲ್ಪ ಹಿಂಗೆ ಹಾಕ್ತೇನೆ. ಹಾಲು ಹೆಪ್ಸಲುವಾಗಿ ಬಿಸಿ ಮಾಡತ್ತಿದ್ದೆ. ಇಲ್ಲಿ ಹಾಲು ಏನೋ ಗೊತ್ತಿಲ್ಲ, ಬಿಸಿ ಹಾಲು ಇತ್ತು, ಬಿಸಿ ಹಾಲಿಗೆ ಹೆಪ್ಪ ಹಾಕಿದರೆ ಹೆಪ್ಪತ್ತಾವು. ನಾರ್ಮಲ್ ತಂಪು ಹಾಲಿದ್ರೆ ಹಾಕಂಗಿಲ್ಲ. ನಾವು ಮೊದಲು ಮುಂಬೈದಿದ್ದೊಳಗೆಲ್ಲ ನಾರ್ಮಲ್ ಹಾಲಿಗೆ ಹೆಪ್ಪ ಹಾಕ್ತಿದ್ದೆ, ಹಾಕ್ತಿದ್ದು. ಇಲ್ಲೇನೂ ಗೊತ್ತಿಲ್ಲ, ಹಿಂಗೈತಿ ನೋಡಿರಿ. ಒಂದು ಸ್ವಲ್ಪ ಕಾಫಿ ಹಾಕ್ತೀನಿ, ಆಮೇಲೆ ಅರಿಶಿನ ಪುಡಿ ಹಾಕ್ತೀನಿ, ಸ್ವಲ್ಪ ಮೆಂತ್ಯ ಪೌಡರ್ ಹಾಕ್ತೀನಿ, ಸ್ವಲ್ಪ ಧನಿಯಾ. ಈಗ ಇದು ಸೋರೆಕಾಯಿ ಎಲ್ಲ ಹೆಚ್ಚಿದ್ದಿಲ್ಲ, ಇದನ್ನು ಹಾಕ್ತೀನಿ. ಪಲ್ಯ ಇರ್ತದೆ ಹಾಕತೈತಿ. ಗೊತ್ತಾಗ್ತೈತಿ, ಇದು ಕಲರ್ ಚೇಂಜ್ ಆಗ್ತೈತಿ ಮತ್ತು ಟ್ರಾನ್ಸ್ಪರೆಂಟ್ ಅನ್ನಿಸ್ತಾವೆ. ಇವು ಇನ್ನೂ ಆಗಿಲ್ಲ ನೋಡಿರಿ, ಹಿಂಗಿರಲ್ಲ, ಮೆದು ಆಗ್ತಾವೆ. ಯಾಕಂದ್ರೆ ನೀರಿನ ಅಂಶ ಭಾಳ ಇರ್ತೈತಿ. ಇನ್ನೊಂದು ಸ್ವಲ್ಪ ಮುಚ್ಚಿಡ್ತೇನೆ, ಸಣ್ಣ ಇಟ್ಟರೆ. ಈ ಕಡೆ ರೊಟ್ಟಿ ಹಿಟ್ಟು ಜಿಗಿಟ್ಟು ಹಾಕೊಳ್ತೇನೆ. ಸ್ವಲ್ಪ ನಾನು ಅಕ್ಕಿ ಹಿಟ್ಟು ಹಾಕೇನೆ, ಬರೀ ಜೋಳದ ಹಿಟ್ಟು ಅಷ್ಟು ಜಿಗಿಟ್ಟು ಇರೋಂಗಿಲ್ಲ, ಅದಕ್ಕೆ ಚಲೋ ತಂದು ಮಿಕ್ಸ್ ಮಾಡ್ಕೊಳತ್ತೇನೆ. ಕೊಡ್ತೇನೆ ಅಮ್ಮ. ನೋಡ್ರಿ ನನ್ನ ಮಗಳು ಆಟ ಆಡತ್ತಾಳೆ ಇವತ್ತು. ಆಕೆ ಸ್ಕೂಲ್ ಇಲ್ಲಲ್ಲ, ಮನೆಯೊಳಗೆ ಕ್ಲಾಸ್ ಮಾಡ್ಕೊಂಡಾಳೆ. ಇವಾಗಿನ ಸ್ಟೂಡೆಂಟ್ಸ್ ಇದು ಹಾಕಿದ್ದ ಬ್ಲ್ಯಾಕ್ ಬೋರ್ಡ್ ಬದಲಿ ಬ್ರೌನ್ ಬೋರ್ಡ್ ಮಾಡ್ಕೊಂಡಾಳೆ. ಇದು ಕಲಿಸ್ತಿರ್ತಾಳೆ, ಅವ್ರಿಗೆಲ್ಲ ಓದಿಸ್ತಿರ್ತಾಳೆ. ಹೌದಾ? ಮನೆಯೆಲ್ಲ ಎಂಕರೇಜ್ ಮಾಡ್ಯಾರ ನೋಡ್ರಿ. ರೊಟ್ಟಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನೆ, ಪಲ್ಯ ತಂದ್ಮೇಲೆ ಪಟಾಕ ರೊಟ್ಟಿ ಮಾಡಿ ಉಳಿದಿದ್ದೆಲ್ಲ ಕೆಲಸ ಮಾಡಿ ಹೋಗಬೇಕು. ಓದು. ಹೋದೆ ಹೋದೆ.
ಪ್ರತಿ ಉಳ್ಳಿನೂ ಹಿಂಗೆ ಹದ ಮಾಡ್ಕೋಬೇಕು, ಅಂದರೆ ಚಲೋ ಇದಾಗುತ್ತೆ, ಜಿಗಟ್ ಇರ್ತೈತಿ. ಸಿಕ್ಕಾಪಟ್ಟಿ ಹ್ಯೂಮಿಡಿಟಿ ಇದೆ ಅದರಲ್ಲಿ. ಸ್ವಲ್ಪ ಮಳೆ ಆಗಿ ಹೋಯ್ತಂದ್ರೆ ಹಂಗೆ ಈ ಕಡೆ ಬಿಸಿಲು ಇರೋಲ್ಲ, ಮಳೆನೂ ಇರೋಲ್ಲ, ಬಟ್ ಇದು ಹ್ಯೂಮಿಡಿಟಿ ಭಾಳ ಅಂದರೆ ಭಾಳ ಇರ್ತೈತೆ. ಒಂದು ಅರ್ಬಿ ತೊಗೊಂಡು ಒತ್ತಬೇಕು, ಚಲೋ ತಂಗ ಹೋಗ್ತಾವೆ. ರೊಟ್ಟಿನ ಯಾವಾಗೂ ಇಮಿಡಿಯೇಟ್ ಬಾಕ್ಸಿಗೆ ಹಾಕಬಾರ್ದು. ಇದೊಂದು ಆಗೈತಿ, ಇದನ್ನ ಹಂಚಿಗೆ ಹಾಕಿ ಸಾವಕಾಶ. 이거 곱게 드셔야 돼. ನಂಗೆ ಇನ್ನೊಂದು ತೊಗೊಂಡು ನಂಗೆ ತೊಗೊಂಡು ಒಂದು ಹೊಸ ತಗೋ ನೀವು. ನಾ ಹೇಳ್ದೆ ನಾವು ಇಲ್ಲೇ ಯಾಮಿನಿ ಯಾಕಾಯ್ತು ಹೋಗಮ್ಮ, ಜಾಲಿ ಹೋಗ್ತದೆ. ಬೇಡ ಬೇಡ ಬೇಡ, ನಮ್ಮ ಕಾರ ಐತೆ.
ಆಮೇಲೆ ನಾಳೆ